ಮೆಟ್ರೋ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ ಜೋರಾಗಿದೆ. ಇವತ್ತು ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ದೇ ತಡ ಕಾಂಗ್ರೆಸ್ ನಾಯಕರ ಕೋಪಾಗ್ನಿ ಒಮ್ಮೆಲೆ ಸ್ಫೋಟ ಆಯಿತು. ಒಂದು ಹಂತದಲ್ಲಿ ಅವರನ್ನ ವಶಕ್ಕೆ ಪಡೆಯುವ ಮುಖೇನವಾಗಿ ಆ ಸಂದರ್ಭದಲ್ಲಿ ಆಗಬಹುದಾಗಿದ್ದಂಥ ಗೊಂದಲ ನಿವಾರಣೆ ಮಾಡುವಂಥ ಪ್ರಯತ್ನವನ್ನು ಪೊಲೀಸರು ಮಾಡಿದ್ರೆ ನನ್ನನ್ನು ಬೇಕು ಅಂತಾನೆ ಟಾರ್ಗೆಟ್ ಮಾಡಿ ಹೀಗೆ ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತಾ ಇದೆ. ಆದರೆ ನನ್ನ ಪ್ರತಿಭಟನೆ ನಿಲ್ಲಲ್ಲ ಅಂತ ತೇಜಸ್ವಿ ಸೂರ್ಯ ಮತ್ತೊಂದು ಕಡೆಯಿಂದ ಹೌಹಾರಿದ್ರು. ಇನ್ನ ಅನುಭವ ಇಲ್ಲ, ಬರೀ ಟ್ವೀಟು, ಬರೀ ಖಾಲಿ ಮಾತು ಮಾಡೋದು ಬೇಡ, ಖಾಲಿ ಟ್ರಂಕ್ ವಿಚಾರ ಮಾತಾಡೋದು ಬೇಡ. ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಎದುರಿಸಕ್ ಬರ್ತೀರಾ? ದೊಡ್ಡ ಡ್ರಾಮಾ ಮಾಸ್ಟರ್ಗಳಿದಾರಲ್ಲ, ಇವರೆಲ್ಲ ಈ ರಾಜಕೀಯ ಬಿಟ್ಬಿಟ್ಟು ಡ್ರಾಮಾ ಕಂಪ್ನಿ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನರೇಂದ್ರ ಮೋದಿ ಅವರ ಸರ್ಕಾರ ಬೆಂಗಳೂರಿಗೆ ಏನೇನ್ ಕೊಟ್ಟಿದ್ದಾರೆ ಅಂತ ಆ ಡಬ್ಸಲ್ಲಿ ತುಂಬಿ ಹೇಳಿ, ಎಷ್ಟು ಹಣ ಕೊಟ್ಟಿದೀವಿ ಅಂತ ಹೇಳಿ. ಹೇಡಿಗಳು ನಾವಲ್ಲ, ಈ ಹೋರಾಟ ಮುಂದುವರಿಯುತ್ತೆ. ಬಡವರಿಗೆ ಮೆಟ್ರೋದಲ್ಲಿ ಓಡಾಡಕ್ಕೆ ಅವಕಾಶ ಆಗಲಿದ್ರೆ ಅರೆಸ್ಟ್ ಮಾಡಿಸ್ತಾ ಇದ್ದಾರೆ. ಸತ್ಯ ಹೇಳಿದವ್ರನ್ನು ತಗೊಂಡೋಗಿ ಜೈಲ್ಗೆ ಹಾಕೋದನ್ನ ನೀವು ಮಾಡಕ್ ಹೋಗ್ತೀರಾ? ಕರ್ನಾಟಕ ಕಂಡಂತ ಅತ್ಯಂತ ಪುಕ್ಕುಲ ಹೇಡಿ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಇಂದಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ರೆಡಿಯಾಗಿದ್ದ ಬಿಎಂಆರ್ಸಿಎಲ್ಗೆ ಕೇಂದ್ರ ಸರ್ಕಾರ ಒಮ್ಮೆಲೆ ಸ್ಪೀಡ್ ಬ್ರೇಕ್ ಹಾಕಿದೆ. ಇಂದಿನಿಂದ ಯಥಾ ಪ್ರಕಾರವೇ ಮೆಟ್ರೋ ಟಿಕೆಟ್ ದರ ಇರಲಿದೆ. ಆದರೆ ನಾಯಕರ ನಡುವೆ ಶುರುವಾಗಿರೋ ವಾಕ್ಸಮರ ಮಾತ್ರ ಇನ್ನೂ ನಿಂತಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದ ಸಂಸದ ತೇಜಸ್ವಿ ಸೂರ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಾಲಿ ಟ್ರಂಕು ಅಂತ ಕುಟುಕಿದ್ರು. ಡಿಕೆಗೆ ತಿರುಗೇಟ್ ಕೊಡಲೇಬೇಕು ಅಂತ ಇಂದು ತೇಜಸ್ವಿ ಸೂರ್ಯ ಮತ್ತೊಮ್ಮೆ ಸಮರಕ್ಕಿಳಿದಿದ್ದಾರೆ. ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬೇಡಿ, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ ಇದರಲ್ಲಿ. ಏನೂ ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಕೈಯಲ್ಲಿ ಖಾಲಿ ಟ್ರಂಕ್, ಸಿದ್ದು ಡಿಕೆ ವಿರುದ್ಧ ಆಕ್ರೋಶ. ಹೈ ಡ್ರಾಮಾಗೆ ಸಾಕ್ಷಿಯಾಯಿತು ಆರ್ವಿ ಮೆಟ್ರೋ ನಿಲ್ದಾಣ. ಆರ್ವಿ ಮೆಟ್ರೋ ನಿಲ್ದಾಣದ ಬಳಿ ಇಂದು ಕೇಸರಿ ಪಡೆ ದೊಡ್ಡ ಹಂಗಾಮವನ್ನೇ ಮಾಡಿದೆ. ಸಂಸದ ತೇಜಸ್ವಿ ಸೂರ್ಯ, ಶಾಸಕ ರಾಮಮೂರ್ತಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಖಾಲಿ ಟ್ರಂಕ್ ಹಿಡಿದು ಮೆಟ್ರೋದಲ್ಲಿ ಪ್ರಯಾಣಕ್ಕೆ ಮುಂದಾದ್ರು. ಆದರೆ ಪೊಲೀಸರು ಮೆಟ್ರೋ ಒಳಗೆ ಬಿಡಲಿಲ್ಲ. ಈ ವೇಳೆ ಸಂಸದರು ಪೊಲೀಸರ ನಡುವೆ ವಾಗ್ವಾದವೇ ನಡೆದು ಹೋಯಿತು. ಬಳಿಕ ನಾಯಕರನ್ನ ವಶಕ್ಕೆ ಪಡೆದ ಪೊಲೀಸರು ನಂತರ ಬಿಟ್ಟಿದ್ದಾರೆ. ಮೆಟ್ರೋದಲ್ಲಿ ನಾವು ಹೋಗಬಾರದು. ಬಡವರಿಗೆ ಮೆಟ್ರೋದಲ್ಲಿ ಓಡಾಡಕ್ಕೆ ಅವಕಾಶ ಆಗಲಿದ್ರೆ ಅರೆಸ್ಟ್ ಮಾಡಿಸ್ತಾ ಇದ್ದಾರೆ. ಪ್ರತಿಭಟನೆ ನಡುವೆ ಗುಡುಗಿದ ಸಂಸದ ತೇಜಸ್ವಿ ಸೂರ್ಯ, ಪಶ್ಚಿಮ ಬಂಗಾಳದಲ್ಲೇ ನಾನು ಮಮತಾ ಬ್ಯಾನರ್ಜಿ ಗೂಂಡಾಗಳಿಗೆ ಹೆದರಿಲ್ಲ, ಜಯನಗರ ನನ್ನ ಏರಿಯಾ, ಇಲ್ಲಿ ಹೆದರ್ತೀನಾ ಅಂತ ಕಿಡಿಕಾರಿದ್ರು. ನಾನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೂರದ ವೆಸ್ಟ್ ಬೆಂಗಾಲ್ನಲ್ಲಿ ಹೋಗಿ ಮಮತಾ ಬ್ಯಾನರ್ಜಿಯ ಗಡಿ ಒಳಗೆ ನುಗ್ಗಿ ಟಿಎಂಸಿ ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋ ನಾನು. ಇನ್ನು ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಎದುರಿಸಕ್ ಬರ್ತೀರಾ? ಹೆದರ್ಕೊಂಡು ನೋಟಿಸಿಗೆ ಹೆದರ್ಕೊಂಡು ನೀವು ಅರೆಸ್ಟ್ ಮಾಡ್ತೀರಾ ಅಂತ ಹೆದರ್ಕೊಂಡು ಜನರ ಪರವಾಗಿ ಮಾತನಾಡದಲೇ ಇರುವಂತದ್ದು, ಜನರ ವಿಷಯ ಎತ್ತದಲೇ ಇರುವಂತದ್ದು, ಸತ್ಯ ಏನು ಅಂತ ಜನ ತಿಳಿಸದಲೇ ಇರುವಂತ ಹೇಡಿಗಳು ನಾವಲ್ಲ. ಈ ಹೋರಾಟ ಮುಂದುವರಿಯುತ್ತೆ. ತೇಜಸ್ವಿ ಸೂರ್ಯ ಮಾತಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಸಚಿವ ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ ಹಾಗೂ ಡಿಕೆ ಸುರೇಶ್ ಕೆಂಡ ಕಾರಿದ್ದಾರೆ. ಅದು ಇಳಿಸಿದ್ದು ನಾವೇ ಅಂದ್ರೆ ಇಳಿಸಿದ್ರೆ ಇದು ಮಾಡಿಸಿದ್ದು ಇದ್ರ ಮೇಲೆ ಗೊತ್ತಾಗ್ತದೆ. ಅಂದ್ರೆ ಯಾರ ಕಡೆ ಇತ್ತು ಅಂದಾಗ ಅಧಿಕಾರ, ಅದನ್ನ ಪರಿಷ್ಕರಣೆ ಮಾಡಕ್ಕೆ ಹೇಳಿದ್ರು, ನಮ್ಮ ಮಾತು ಕೇಳಿದ್ರೆ ತಂದ್ರೆ ಯಾರ ಕಡೆ ಇತ್ತು ಅಧಿಕಾರ? ನೀವೇ ಪ್ರೂವ್ ಮಾಡ್ತೀರಲ್ಲ, ತೇಜಸ್ವಿ ನಮ್ಮ ಸೂರ್ಯ ಅವರು ನೀವೇ ಪ್ರೂವ್ ಮಾಡಿದಂಗೆ ಆಯ್ತಲ್ಲೋ. ಅಂದ್ರೆ ನಮ್ಮ ಸರ್ಕಾರ ಏರಿಸಿತ್ತು, ನಾವು ಇದನ್ನು ಬಂದು ಹಿಡಿಸಿದ್ವಿ ಈಗ ಅಂತ. ಅಂದ್ರೆ ಯಾರ ಅಧಿಕಾರ ಇತ್ತದು? ನೀವೇ ಕೂತ್ ಪ್ರೂವ್ ಮಾಡಕತ್ತೀರಿ, ಬೇರೆಯವ್ರಿಗೆ ಹೇಳ್ಬೇಕಾಗಿಲ್ಲ. ಈ ಬಿಜೆಪಿಯವರು ಹುಟ್ಟು ಸುಳ್ಳುಗಾರರು. ಅವರು ಆ ಸುಳ್ಳು ಹೇಳೋದ್ರಲ್ಲಿ ನೀರು ಕುಡ್ದಂಗೆ ಅವ್ರಿಗೆ. ಆ ಸುಳ್ಳು ಹೇಳಿಲ್ಲ ಅಂದರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಊಟ ಮಾಡಿದ್ದ ಅನ್ನನೂ ಜೀರ್ಣ ಆಗಲ್ಲ. ಅವ್ರಿಗೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸರ್, ಮಾಡ್ತಾರೆ. ಡ್ರಾಮಾ ದೊಡ್ಡ ಡ್ರಾಮಾ ಮಾಸ್ಟರ್ಗಳಿದಾರಲ್ಲ,
ಇವರೆಲ್ಲ ಈ ರಾಜಕೀಯ ಬಿಟ್ಬಿಟ್ಟು ಡ್ರಾಮಾ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ತೇಜಸ್ವಿ ಸೂರ್ಯ ಅವರ ಬದ್ಧತೆ ಅಲ್ಲಿ ಕೇಂದ್ರದಲ್ಲಿ ಪ್ರದರ್ಶನ ಮಾಡಿ, ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡೋದು ಖಾಲಿ ಡಬ್ಬ ಅಲ್ಲ. ಖಾಲಿ ಡಬ್ಬನ ನಮ್ಮ ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿಯವರ ಸರ್ಕಾರ ಬೆಂಗಳೂರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಆ ಡಬ್ದಲ್ಲಿ ತುಂಬಿ ಹೇಳಿ, ಎಷ್ಟು ಹಣ ಕೊಟ್ಟಿದ್ದೀವಿ ಅಂತ ಹೇಳಿ. ಕಾಂಗ್ರೆಸ್ ನಾಯಕರ ಮಾತುಗಳನ್ನು ಕೇಳಿಕೊಂಡು ಬಿಜೆಪಿಯವರು ಸುಮ್ಮನೆ ಕೂರ್ಲಿಲ್ಲ. ಬದಲಾಗಿ ತಮ್ಮದೇ ಧಾಟಿಯಲ್ಲಿ ಮಾತಿನ ಬಾಣವನ್ನೇ ಬಿಟ್ಟಿದ್ದಾರೆ. ಆಯ್ತು, ನಾನೊಂದು ಸವಾಲ್ ನಿಮಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ಮ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ದು ನಿಮ್ಗೆ ಇಷ್ಟ ಇಲ್ಲ ತಾನಪ್ಪ? 1 ಲೀಟ್ರ್ ಬರೀ, ಒಂದು ಕೇಂದ್ರಕ್ಕೆ ಲೀಟ್ರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನು ಏರಿಸುವುದಕ್ಕೆ ನನ್ನ ವಿರೋಧ ಇದೆ. 1 ಲೀಟ್ರ್ ಬರೀ, ಮುಗಿದೋಯ್ತು, ಚಾಪ್ಟರ್ ಈಸ್ ಕ್ಲೋಸ್. ನೀವು 17 ಬಜೆಟ್ ಅನ್ನು ಮಂಡಿಸಿದ್ರಿ ಅಂತ ಹೇಳ್ತಿರಲ್ಲ, ನಿಮಗೆ ಅರ್ಥವ್ಯವಸ್ಥೆಯ ಬಗ್ಗೆ ನಿಮಗೆ ಏನು ಗಂಧಗಳಿಗೆ ಗೊತ್ತಿದೆ ಹೇಳಿ? ನಿಮ್ಮನ್ನು ಎಕ್ಸ್ಪೋಸ್ ಮಾಡಿದ ಕೂಡಲೇ ಅವನ್ನ ಅರೆಸ್ಟ್ ಮಾಡಿಸ್ತೀರಿ ಅಂತಂದ್ರೆ, ನಿಮ್ಮ ತರ ಒಬ್ಬ ಪುಕ್ಕುಲ ಹೇಡಿ ಮುಖ್ಯಮಂತ್ರಿನ ನಾನು ಇದುವರೆಗೂ ನೋಡಲೇ ಇಲ್ಲ. ಸತ್ಯ ಹೇಳಿದವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕೋದನ್ನ ನೀವು ಮಾಡಕ್ ಹೋಗ್ತೀರಿ ಅಥವಾ ಅರೆಸ್ಟ್ ಮಾಡಿಸೋಂಥದ್ದನ್ನು ಮಾಡ್ತಿದ್ದೀರಿ. ಕರ್ನಾಟಕ ಕಂಡಂತ ಅತ್ಯಂತ ಪುಕ್ಕುಲ ಹೇಡಿ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಕೂಡ ಪ್ರತಿಭಟನೆ ಮಾಡಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದ ಬಳಿ ಧರಣಿ ಮಾಡಿ ದರ ಏರಿಕೆ ಹಿಂಪಡಿಬೇಕು ಅಂತ ಆಗ್ರಹಿಸಿದರು. ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಬಿಜೆಪಿಯವರು ಸರ್ಕಾರದತ್ತ ಬೊಟ್ಟು ಮಾಡಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಹೀಗಾಗಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಮುತ್ತಿಗೆಗೆ ಪ್ಲಾನ್ ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಆದರೂ ಕೂಡ ಶುರುವಾಗಿರೋ ರಾಜಕೀಯ ಜಟಾಪಟಿ ನಿಲ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, TV9.